Hello, dear students. Let us to discuss some important multiple choice questions on current electricity. So, let us to discuss some important terms. ಕೆಲವೊಂದು important termsಗಳನ್ನ just ನೋಡ್ತಾ ಹೋಗೋಣ. Then we go to the actual multiple choice questions. So, just slide ನೋಡ್ತಾ ಹೋಗಿ. Okay, current ಅನ್ನ I ದಿಂದ denote ಮಾಡ್ತೇವೆ. Current I is the ratio of flow of charge per unit time. SI ಯೂನಿಟ್ ಆಂಪಿಯರ್. ಒಂದು ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ 6.25 into 10⁻18 ಎಲೆಕ್ಟ್ರಾನ್ಸ್ ಒಂದು ಸೆಕೆಂಡ್ಗೆ ಕ್ರಾಸ್ ಆಗುತ್ತೆ. ಓಮ್ಸ್ ಲಾ ಏನು ಹೇಳುತ್ತೆ? ವಿ ಅಂಡ್ ಐ ಆರ್ ಪ್ರಪೋರ್ಷನಲ್ ಟು ಈಚ್ ಅದರ್ ಆರ್ ದ ರೇಷಿಯೋ potential difference across the conductor to the current flowing through the conductor is constant, and that one is resistance, and we can write V equal to IR. So one more term, resistivity. ಯಾವುದೇ ಒಂದು ಮಟೀರಿಯಲ್ ಅನ್ನ ತಗೊಂಡ್ರಿ ಅಂದ್ರೆ ಓಕೆ ಅದರದ ರೆಸಿಸ್ಟೆನ್ಸು ಅದರ ಡೈಮೆನ್ಷನ್ ಮೇಲ್ಗಡೆ ಮತ್ತು ಮಟೀರಿಯಲ್ ಮೇಲ್ಗಡೆ ಡಿಪೆಂಡ್ ಇರುತ್ತೆ. ಸಪೋಸ್ ಎರಡು ಮೆಟೀರಿಯಲ್ಗಳನ್ನ ಸೇಮ್ ಲೆಂತ್ ಸೇಮ್ ಕ್ರಾಸ್ ಸೆಕ್ಷನಲ್ ಏರಿಯಾ ತಗೊಂಡಾಗ ಬೇರೆ ಬೇರೆ ರೆಸಿಸ್ಟೆನ್ಸ್ ಸಿಗುತ್ತೆ. ಬಿಕಾಸ್ ದ ಮಟೀರಿಯಲ್ ಡಿಫ್ರೆಂಟ್ ಇರೋದ್ರಿಂದ ದೇರ್ ಇಸ್ ಸಮ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂಡ್ ದಟ್ ಒನ್ ಈಸ್ ರೆಸಿಸ್ಟಿವಿಟಿ. ಹಾಗಾದ್ರೆ ರೆಸಿಸ್ಟೆನ್ಸ್ ಆಫ್ ಎ ಮಟೀರಿಯಲ್ ಈಸ್ ರೆಸಿಸ್ಟಿವಿಟಿ ಲೆಂತ್ ಬೈ ಏರಿಯಾ ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ ಕರೆಂಟ್ ಡೆನ್ಸಿಟಿ. ಕರೆಂಟ್ ಡೆನ್ಸಿಟಿ ಅಂದ್ರೆ ಏನು? ಕರೆಂಟ್ ಪರ್ ಯೂನಿಟ್ ಏರಿಯಾ. ಓಕೆ, ಸೊ ಆಕ್ಚುಲಿ ಕರೆಂಟ್ ಮೀನ್ಸ್ ಕರೆಂಟ್ ಡೆನ್ಸಿಟಿ ಇಂಟು ಏರಿಯಾ, ಇವೆರಡರದ್ದು ಡಾಟ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇದರ ಯೂನಿಟ್ ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್. ಆಮೇಲೆ ಯೂಸ್ವಲಿ ಇದನ್ನ ಜೇದಿಂದ ಇಂಡಿಕೇಟ್ ಮಾಡ್ತಾರ. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಕ್ವಲ್ ಟು ಜೆ ಇಂಟು ರೋ ಅಂತ ಕರಿಬಹುದು, ಅಥವಾ ಜೆ ಈಕ್ವಲ್ ಟು 1/ρ ಇಂಟು ಇ. 1/ρ that is reciprocal of resistivity is conductivity. Okay, conductivity is reciprocal of resistivity. Okay, ಇನ್ನ ನಾವು ನೋಡೋಣ ಡ್ರಿಫ್ಟ್ ವೆಲಾಸಿಟಿ. ಇಲ್ಲಿ ಜಸ್ಟ್ ನೋಡಿ, ದ ಎಕ್ಸ್ಪ್ರೆಷನ್ ಫಾರ್ ದ ಕರೆಂಟ್ ಏನಿದೆ? ಐ ಈಕ್ವಲ್ ಟು ಎನ್ ಎ ವಿ ಡಿ ಇಂಟು ಇ ಅಂತ ಇದೆ. ಓಕೆ, ಸೊ ಇಲ್ಲಿ ವಿ ಡಿ ಅನ್ನೋದೇನು? ಡ್ರಿಫ್ಟ್ ವೆಲಾಸಿಟಿ. ಓಕೆ, ಕರೆಂಟ್ ಪರ್ ಯೂನಿಟ್ ಏರಿಯಾ ಏನಾಗಿರುತ್ತೆ? ಕರೆಂಟ್ ಪರ್ ಯೂನಿಟ್ ಏರಿಯಾ ಈಸ್ ಜೆ. ಓಕೆ, and also we have already discussed, so the relation between okay J and rho. See, the current density sigma equal to current density per unit electric field. So after simplification in barutte n e square tau divided by m. What is this tau? Tau is the time elapsed between two successive collisions. Okay, E another charge of the electron, n is electron density, m is the mass of the electron. One more term, mobility. ಏನಿದು mobility ಅಂದ್ರೆ? Mobility means drift velocity per unit electric field. ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕೊಟ್ಟಾಗ ಆಗುವಂತಹ ಡ್ರಿಫ್ಟ್ ವೆಲಾಸಿಟಿನೇ ಮೊಬಿಲಿಟಿ ಆಗಿರುತ್ತೆ. ಓಕೆ, ಯೂಶುವಲಿ ಡಿನೋಟೆಡ್ ಬೈ ಸಿಂಬಲ್ mu e. ಇನ್ನ ಟೆಂಪರೇಚರ್ ಚೇಂಜ್ ಆದಾಗ ಏನಾಗತ್ತೆ? ರೆಸಿಸ್ಟಿವಿಟಿ ಚೇಂಜ್ ಆಗತ್ತೆ. ಯಾವ ರೀತಿ ಚೇಂಜ್ ಆಗತ್ತೆ ಅಂದ್ರೆ, ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಅಟ್ ಟೆಂಪರೇಚರ್ ಟಿ ಈಸ್ resistivity at T0. Okay, that is 0 degree centigrade bracket 1 plus alpha change in temperature T minus T0. Here alpha is constant and called as temperature coefficient, and its unit is
ಪರ್ ಟೆಂಪರೇಚರ್. ನೀವು ಟೆಂಪರೇಚರ್ ಎದ್ರ ಒಳಗಡೆ ತಗೋತಿರಲ್ಲ ಅದ್ರ ರೆಸಿಪ್ರೋಕಲ್ ಅದ್ರ ಯೂನಿಟ್ ಆಗಿರುತ್ತೆ. ಸರಿ. ಸೊ ರೆಸಿಸ್ಟಿವಿಟಿ ಚೇಂಜ್ ಆದ್ರೆ ಏನಾಗುತ್ತೆ, ಇವನ್ ರೆಸಿಸ್ಟೆನ್ಸ್ ಆಲ್ಸೋ ಚೇಂಜಸ್. ರೆಸಿಸ್ಟಿವಿಟಿ ಚೇಂಜ್ ಆದಾಗ ಏನಾಗುತ್ತೆ, ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಸೊ ಸಿಂಪ್ಲಿ ಬೈ ರಿಪ್ಲೇಸಿಂಗ್ ರೆಸಿಸ್ಟಿವಿಟಿ ಇದ್ದಲ್ಲಿ ರೆಸಿಸ್ಟೆನ್ಸ್ ಹಾಕಿದ್ರಿ ಅಂದ್ರೆ ಸೇಮ್ ರೆಸಿಸ್ಟೆನ್ಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ at 0 degree centigrade bracket 1 plus alpha small t. ಇಲ್ಲಿ t minus t naught means temperature in degree centigrade. ಯಾವುದೇ ಒಂದು ಕೆಲ್ವಿನ್ ಒಳಗಡೆ 273 ಲೆಸ್ ಮಾಡಿದ್ರಿ ಅಂದ್ರೆ ಏನ್ ಬರುತ್ತೆ, ಡಿಗ್ರಿ ಸೆಂಟಿಗ್ರೇಡ್ ಸ್ಕೇಲ್ ಬರುತ್ತೆ ಅಷ್ಟೇ. alpha also we can write RT minus R0 divided by R0 bracket t minus t naught. ಹೌದಾ? ಸೊ ಇದು ಫಸ್ಟ್ ಎಕ್ಸ್ಪ್ರೆಷನ್ ಇತ್ತಲ್ಲ, ಸಿ ದಿಸ್ ಎಕ್ಸ್ಪ್ರೆಷನ್, ಈ ಎಕ್ಸ್ಪ್ರೆಷನ್ ಇದೆಯಲ್ಲ, ಸೊ ಬೈ ಯೂಸಿಂಗ್ ದಿಸ್, ಓಕೆ, ಇದರಿಂದ ಇದನ್ನು ಬರೆದದ್ದು ಅರ್ಥ ಆಯ್ತಾ? ಓಕೆ, ಈಗ ನಾವು ನೆಕ್ಸ್ಟ್ ನೋಡೋಣ ಕರೆಂಟ್. ಎಲೆಕ್ಟ್ರಿಸಿಟಿದಲ್ಲಿ ಎಲೆಕ್ಟ್ರಿಕ್ ಪವರ್, ಎಲೆಕ್ಟ್ರಿಕ್, ಓಕೆ, ಪವರ್ ಮೀನ್ಸ್ ರೇಟ್ ಆಫ್ ಡೂಯಿಂಗ್ ವರ್ಕ್. ಇಲ್ಲಿ ವರ್ಕ್ ಅನ್ನ ಹೆಂಗ್ ತೆಗಿತೀವಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್ ಅಂತ ಬರಿತೀವಿ, ಚಾರ್ಜಿನ ಕರೆಂಟ್ ಇಂಟು ಟೈಮ್. ಓಕೆ, ಇಷ್ಟು ನೋಡಿ. ಹಾಗಾದ್ರೆ ಪವರ್ P ಈಕ್ವಲ್ ಟು I ಇಂಟು V I ಸ್ಕ್ವೇರ್ ಇಂಟು R. ಇಲ್ಲಿ ಜಸ್ಟ್ ನೋಡಿ, ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಒಂದು ರೆಸಿಸ್ಟೆನ್ಸ್ ಇದೆ, ಈ ರೆಸಿಸ್ಟೆನ್ಸ್ದಲ್ಲಿ ನಾವು I ಅನ್ನುವಂತಹ ಕರೆಂಟ್ ಅನ್ನ ಫ್ಲೋ ಮಾಡಿಸ್ತಾ ಇದ್ದೀವಿ. ಹೆಂಗಂದ್ರೆ ಅದಕ್ಕೆ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದೀವಿ. ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದೀವಿ? V ಅನ್ನುವಂತಹ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದೀವಿ. ಸೊ ಇದು ಬಹಳ ಈಸಿ ಇರ್ಬೋದು, ಬಟ್ ಬಹಳ ಯೂಸ್ಫುಲ್ ಆಗುತ್ತೆ. ಸೊ ಅವಾಗ ನಾವು ಕರೆಂಟ್ ಗೊತ್ತಿತ್ತಂದ್ರೆ V ಈಕ್ವಲ್ ಟು IR ಅಂತೀವಿ. ಓಕೆ, ಕರೆಂಟ್ ಬೇಕಾದ್ರೆ V ಡಿವೈಡೆಡ್ ಬೈ R ಅಂತ ಕರಿತೀವಿ. R ಬೇಕಾದಾಗ V ಅಪಾನ್ I ಅಂತ ಬರಿತೀವಿ. ಓಕೆ, ಸೊ ಇದಕ್ಕೆ ಬೇಕಾದ್ರೆ ನೀವು ಒಂದು ಮ್ಯಾಜಿಕ್ ಟ್ರಯಾಂಗಲ್ ನೆನ್ಪಿಟ್ಕೋಬಹುದು. ಟ್ರಯಾಂಗಲ್ ಅನ್ನ ಡ್ರಾ ಮಾಡೋಣ. ಓಕೆ, ಈ ಟ್ರಯಾಂಗಲ್ದಲ್ಲಿ ಇಲ್ಲಿ V ಅನ್ನೋಣ, ಇಲ್ಲಿ I ಅನ್ನೋಣ, ಇಲ್ಲಿ R ಅನ್ನೋಣ. V ಬೇಕಾದ್ರೆ I ಇಂಟು R, E ಬೇಕಾದ್ರೆ V ಬೈ R. ಓಕೆ, R ಬೇಕಾದ್ರೆ V ಅಪಾನ್ I. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಮ್ಯಾಜಿಕ್ ಟ್ರಯಾಂಗಲ್. ಸೊ ಎಲ್ಲಿ ಅವಶ್ಯಕತೆ ಬೀಳುತ್ತಲ್ಲ ಅದೇ ಫಾಸ್ಟ್ ಆಗಿ ಕ್ವಿಕ್ ಆಗಿ ಏನ್ ಮಾಡ್ಬೇಕಾಗತ್ತೆ, ಈ ರಿಲೇಷನ್ಸ್ ಅನ್ನ ಬರ್ಲಿಕ್ಕೆ ಕಲ್ಕೋಬೇಕು. ಇಲ್ಲಾದ್ರೂ ಇದನ್ನೇ ಯೂಸ್ ಮಾಡ್ಕೊಂಡೆ ಈ ಪವರ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಲಾಗಿದೆ. ಗೊತ್ತಾಯ್ತಾ? ಓಕೆ, ಈಗ ನೋಡಿ, ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸಸ್. ಈ ರೆಸಿಸ್ಟೆನ್ಸ್ಗಳನ್ನು ಕಾಂಬಿನೇಷನ್ ಮಾಡ್ತೀವಿ. ಒಂದು ಸೀರೀಸ್ ರೆಸಿಸ್ಟೆನ್ಸ್. ಸೊ 2 ರೆಸಿಸ್ಟೆನ್ಸಸ್ ಆರ್ ಸೀರೀಸ್. ಸೊ R1 ಮತ್ತು R2 ಅಂತ ಎರಡು ರೆಸಿಸ್ಟೆನ್ಸ್ ಇದಾವೆ. ಎರಡು ಸೀರೀಸ್ ಅಂದರೆ ಎಂಡ್ ಟು ಎಂಡ್ ಕನೆಕ್ಷನ್. ಸೊ ಸೀರೀಸ್ದಲ್ಲಿ R ಇಫೆಕ್ಟಿವ್ ಏನು ಬರಿತೀವಿ ಅಂದರೆ R1 ಪ್ಲಸ್ R2 ಅಂತ ಬರಿತೀವಿ. ಎರಡು ರೆಸಿಸ್ಟೆನ್ಸು ಪ್ಯಾರಲಲ್ ಅಂದರೆ ಈ ರೀತಿ. So we can say these two are connected in parallel. Okay, so ಇದು R1 ಆಗಿದೆ, ಇದು R2 ಆಗಿದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ 1/R equal to 1/R1 plus 1/R2 ಆಗುತ್ತೆ. ಅಲ್ಲಿದು ಪ್ಯಾರಲಲ್ದಲ್ಲಿ. ಸೊ ಐಡೆಂಟಿಕಲ್ ರೆಸಿಸ್ಟೆನ್ಸಸ್ ಸೀರೀಸ್ ಒಳಗಡೆ ಇದ್ರೆ N ಇಂಟು R ಆಗುತ್ತೆ. ಐಡೆಂಟಿಕಲ್ ರೆಸಿಸ್ಟೆನ್ಸಸ್, N ನಂಬರ್ ಆಫ್ ಐಡೆಂಟಿಕಲ್ ರೆಸಿಸ್ಟೆನ್ಸಸ್ ಪ್ಯಾರಲಲ್ ಇದ್ರೆ R ಅಪಾನ್ N ಆಗಿರುತ್ತೆ. ಓಕೆ, ಇಲ್ಲಿ
ಓಮ್ಸ್ ಲಾ ಅಪ್ಲೈ ಟು ಎ ಸರ್ಕ್ಯೂಟ್. ಓಮ್ಸ್ ಲಾ ಅಪ್ಲೈ ಟು ಎ ಸರ್ಕ್ಯೂಟ್ ಅಂದ್ರೆ ಏನಾಗಿದೆ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಇದು ಒಂದು ಬ್ಯಾಟ್ರಿ ಇದೆ ಅಥವಾ ಸೆಲ್ ಇದೆ. ಈ ಸೆಲ್ಗೆ ಏನಿರುತ್ತೆ ಅಂದ್ರೆ EMF ಇರುತ್ತೆ. ಸೊ ಲೆಟ್ ದ EMF ಆಫ್ ದ ಸೆಲ್ ಇಸ್ E, ಇಟ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್ R, ಕ್ಯಾಪಿಟಲ್ R ಇಸ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಒಂದು ಬ್ಯಾಟ್ರಿಯನ್ನ ಕನೆಕ್ಟ್ ಮಾಡಿದಾಗ ಕರೆಂಟ್ ಎಷ್ಟು ಫ್ಲೋ ಆಗುತ್ತೆ ಅಂದ್ರೆ, ಸೊ ಕರೆಂಟು ಇಷ್ಟೊಂದು ಫ್ಲೋ ಆಗುತ್ತೆ, I equal to E divided by capital R plus small r. ಹಾಗಾದ್ರೆ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಸಿಗತ್ತೆ ಅಂದ್ರೆ, ಸೊ ಜಸ್ಟ್ ವಿ ಹ್ಯಾವ್ ಡಿಸ್ಕಸ್ಡ್ V equal to IR. ಇಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸಿಗತ್ತೆ. ಇನ್ನು ಕರೆಂಟ್ ಅನ್ನ ನೀವು ತುಂಬಿದ್ರಿ ಅಂದ್ರೆ E divided by capital R plus small r. ಸೊ ವಿ ಆರ್ ಗೆಟಿಂಗ್ ದ ಟರ್ಮಿನಲ್ ಪೊಟೆನ್ಷಿಯಲ್. ಈ ರೀತಿನೂ ಬರೀಬಹುದು. ಇಲ್ಲ R ಲಿ ಡಿವಿಷನ್ ಮಾಡಿದಾಗ, ಸೊ ಕ್ಯಾನ್ ಆಲ್ಸೋ ರೈಟ್ ದ ಟರ್ಮಿನಲ್ ಪೊಟೆನ್ಷಿಯಲ್. ಸೊ ಲೈಕ್ ದಿಸ್ ಆಲ್ಸೋ. ಹಾಗಾದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ನಾವು ಈ ರೆಸಿಸ್ಟೆನ್ಸ್ ಅನ್ನ 0 ತಗೊಂಡ್ವಿ, ಅವಾಗ ಏನಾಗತ್ತೆ, ಕರೆಂಟ್ ಇನ್ಫಿನಿಟಿ ಆಗೋದಿಲ್ಲ, ನೆನ್ಪಿಟ್ಕೊಳ್ರಿ. ಸೊ ಕರೆಂಟ್ ಇನ್ ದ ಸರ್ಕ್ಯೂಟ್ ಏನಾಗತ್ತೆ ಅಂದ್ರೆ E divided by R. ಸೊ ಇದನ್ನ ನಾವು 0 ಮಾಡ್ಕೊಂಡಿವಿ. ಸೊ ಓನ್ಲಿ ವಿ ಆರ್ ಗೆಟಿಂಗ್ ದ ಕರೆಂಟ್ E divided by R ಅಂತ ಆಗತ್ತೆ. ಸೊ ದಿಸ್ ಒನ್ ಇಸ್ ದ ಮ್ಯಾಕ್ಸಿಮಮ್. ಓಕೆ, ಹಾಗಾದ್ರೆ ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು ಅಂದ್ರೆ EMF divided by ಇಂಟರ್ನಲ್ ರೆಸಿಸ್ಟೆನ್ಸ್. ಇಷ್ಟು ಕರೆಂಟ್ ಅನ್ನು ನಾವು ತಗೋಬಹುದು ಇದರಿಂದ, ಒಂದು ಸೆಲ್ ನಿಂದ. ಅದಕ್ಕಿಂತ ಹೆಚ್ಚಿಗೆ ಅದು ಕರೆಂಟ್ ಕೊಡೋದಿಲ್ಲ. ಇನ್ನ ಕಾಂಬಿನೇಷನ್ ಆಫ್ ಸೆಲ್ಸ್, ಹೆಂಗ್ ರೆಸಿಸ್ಟೆನ್ಸ್ ಗಳನ್ನ ಕಾಂಬಿನೇಷನ್ ಮಾಡ್ತೇವಲ್ಲ ಅದೇ ರೀತಿ ಸೆಲ್ಸ್ ಗಳನ್ನ ಕಾಂಬಿನೇಷನ್ ಮಾಡ್ತೇವಿ. ಓಕೆ, ಇಲ್ಲಿ ನೀವು ನೋಡಬಹುದು ಎರಡು ಸೆಲ್ A1 E2, ಇಂಟರ್ನಲ್ ರೆಸಿಸ್ಟೆನ್ಸ್ R1 R2 ಆಗಿದೆ. ಸೊ ಎರಡೂ ಸೇರಿ ಇದರದ ಒಂದು ಸಿಂಗಲ್ ಸೆಲ್ ತರ ಬಿಹೇವ್ ಮಾಡತ್ತಲ್ಲ. ಸೊ ದಟ್ ಒನ್ ಇಸ್ ಇಕ್ವಿವೆಲೆಂಟ್. ಸೊ ಆ E ಇಕ್ವಿವೆಲೆಂಟ್ ಮತ್ತು R ಇಕ್ವಿವೆಲೆಂಟ್ ಇಲ್ಲಿದೆ. ಸೊ ದಿಸ್ E ಇಕ್ವಿವೆಲೆಂಟ್ E1 plus E2, R equivalent R1 plus R2 ಆಗಿರುತ್ತೆ. ಓಕೆ, ಇದು ಸೀರೀಸ್ ದಲ್ಲಿ. ನಾವು ಕಮ್ ಟು ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಒಳಗಡೆ E equivalent by R equivalent, E1 by R1 plus E2 by R2, and 1 upon R equivalent is 1 by R1 plus 1 by R2. Okay, and even you can extend if n number of cells series ಇದ್ದಾಗ E1 plus E2 plus En ಮಾಡಬಹುದು. ಅದೇ ರೀತಿ E1 by R1 plus E2 by R2 so on, ಈ ರೀತಿನೂ ಬರೆದು En by Rn ಅಂತಾನೂ ಬರೀಬಹುದು. ಓಕೆ, ಅದೇ ರೀತಿ 1 upon R equivalent ಅನ್ನು ಸಹಿತ ಅದೇ ರೀತಿ 1 upon Rn. ಓಕೆ, ಬರೀಬಹುದು, ಏನು ಸಮಸ್ಯೆ ಇಲ್ಲ. ಓಕೆ, ಈಗ ನೋಡಿ ಜಸ್ಟ್ ಕಿರ್ಚಾಫ್ಸ್ ಲಾ. ಈ ಕಿರ್ಚಾಫ್ಸ್ ರೂಲ್ ದಲ್ಲಿ ಎರಡು ಇಂಪಾರ್ಟೆಂಟ್ ರೂಲ್ ಗಳನ್ನು ನೀವು ನೆನಪಿಟ್ಕೋಬೇಕು. ಒಂದು ಜಂಕ್ಷನ್ ದಲ್ಲಿ ಇರುವಂತ ಎಲ್ಲಾ ಕರೆಂಟ್ ಆಡ್ ಮಾಡಿದ್ರೆ 0 ಆಗತ್ತೆ. ಒಂದು ಲೂಪ್ ದಲ್ಲಿ ಸಿಗುವಂತ ಪೊಟೆನ್ಷಿಯಲ್ ಡಿಫರೆನ್ಸ್ ಗಳನ್ನ ಆಡ್ ಮಾಡ್ತಾ ಹೋದ್ರಿ ಅಂದ್ರೆ 0 ಆಗತ್ತೆ. ಇಷ್ಟೇ, ವೆರಿ ಸಿಂಪಲ್. ಬಟ್ ಅದನ್ನು ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಕಿರ್ಚಾಫ್ಸ್ ರೂಲ್ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ. ಅದರ್ವೈಸ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಸೊ ಒಂದು ಸ್ಪೆಷಿಯಲ್ ನೆಟ್ವರ್ಕ್ ಇದೆ. ಸೊ ದಟ್ ಒನ್ ಈಸ್ ದಿಸ್ ವೆಟ್ಸ್ಟೋನ್ಸ್ ನೆಟ್ವರ್ಕ್. ಇಲ್ಲಿ 4 ರೆಜಿಸ್ಟರ್ಸ್ ಇದೆ. ಇಲ್ಲಿ R1, R2, ಓಕೆ, R3, R4. ಒಂದು ರೆಸಿಸ್ಟೆನ್ಸ್ G ಅನ್ನೋದು ಗೆಲ್ಲಾಮೀಟರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಈ ಬ್ರಿಡ್ಜ್ ಯಾವಾಗ ಬ್ಯಾಲೆನ್ಸ್ ಇರುತ್ತೆ ಅಂದ್ರೆ, ಇಲ್ಲಿ ನೋಡಿ, ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಗೆಲ್ಲಾಮೀಟರ್ Iz 0 ಆದಾಗ, Iz equal to 0 ಆದಾಗ ಏನಾಗುತ್ತೆ, ಬ್ರಿಡ್ಜ್ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಬ್ರಿಡ್ಜ್ ಬ್ಯಾಲೆನ್ಸ್ ಇದ್ದಾಗ ವಿ ಕ್ಯಾನ್ ರೈಟ್ R1 by R2 equal to R3 by R4. ಓಕೆ, ಹೇಗೆ ಬರೀಬಹುದು?
ಓಕೆ R1 by R3 equal to ಹಿಂಗೂ ಬರಿಬೋದು, ಈ ರೀತಿ ಬರಿಬೋದು. ಓಕೆ, ಬಟ್ ಇಲ್ಲಿ ನೀವು ನೆನ್ಪಿಟ್ಟುಕೊಳ್ರಿ, ಈ ಒಂದು ವೆಟ್ಸ್ಟೋನ್ಸ್ ನೆಟ್ವರ್ಕದಲ್ಲಿ ಇವೆರಡು ಥರದ ರೇಷಿಯೋಗೆ ಇವೆರಡು ಥರದ ರೇಷಿಯೋ ಈಕ್ವಲ್ ಆಗಿರುತ್ತೆ. ಯಾವ್ದು ಬೇಕಾದ ತಗೊಳ್ರಿ. ಓಕೆ, ಇಲ್ಲ ಈ ರೀತಿನ ಮಾಡ್ಕೋಬೋದು. ಇವೆರಡು ಥರದ ರೇಷಿಯೋಗೆ ಇವೆರಡು ಥರದ ರೇಷಿಯೋ ಈಕ್ವಲ್ ಆಗಿರುತ್ತೆ. ಸೊ R2 by R4 equal to R1 by R3 ಅಂತಲೂ ಬರಿಬಹುದು, ಏನು ಸಮಸ್ಯೆ ಇಲ್ಲ. ಓಕೆ, ಯಾವ್ದು ಕನ್ವಿಂಟ್ ಆಗತ್ತಲ್ಲ ಆ ರೀತಿ ಮಾಡ್ಕೋಬಹುದು. ಸರಿನಾ? ಓಕೆ, ಸರಿ. ಈಗ ನಾವು ನೋಡೋಣ ಮೀಟರ್ ಬ್ರಿಡ್ಜ್. ಸೊ ಜಸ್ಟ್ ಮೀಟರ್ ಬ್ರಿಡ್ಜ್ ಅಂದ್ರೆ ಏನು? ಇದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ವೆಟ್ಸ್ಟೋನ್ಸ್ ನೆಟ್ವರ್ಕ್ ಅಷ್ಟೇ. ಓಕೆ, ಸೇಮ್ R1 by R2 equal to R3 by R4 ಅದನ್ನೇ ತಗೊಂಡು ಮಾಡಿದ್ದು. ಅದೇ ರೀತಿ one more potentiometer. Okay, so let us to discuss some questions. So the first question, ಸರಿಯಾಗಿ ಓದ್ಕೊಂಡ್ಬಿಡಿ. Okay, sorry. ಸೊ ಕ್ವಶನ್ ಏನಿದೆ ನೋಡೋಣ. The potential difference ಕೊಟ್ಟಾರ. Okay, so that is V ಅಂತ ಕರೆಯೋಣ. ಆಮೇಲೆ ಕರೆಂಟ್ ಕೊಟ್ಟಾರಲ್ಲಿ, ಕರೆಂಟ್ ಎಷ್ಟಿದೆ ರೀ? ಸೊ ಕರೆಂಟು 1.6 into 10⁻⁻6 ಆಂಪಿಯರ್ ಆಗಿದೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ I. Okay, the number of electrons in. Okay, so speed is given. So speed ಎಷ್ಟಿದೆ ಇಲ್ಲಿ? ಇಲ್ಲಿ V means speed, not potential. So 10⁻⁶ meter per second. So already ನಿಮಗೆ ಗೊತ್ತಿದೆ. ಓಕೆ, ಸೊ ಡಿಸ್ಟೆನ್ಸ್ ಎಷ್ಟು ಕೊಟ್ಟಾರ? 1 meter ಕೊಟ್ಟಾರ. just current means charge by time. So speed equal to distance by time. So this implies, so time t equal to ಏನು ಬರಿಬೋದು? x upon v. ಈಗ ನೋಡಿ, ಕರೆಂಟ್ I equal to
q upon t ಅಂತೀರ. q means n into e. ಟೈಮಿಂಗ್ ಏನು ಬರಿತೀರಿ? x upon v. ಓಕೆ, ಸೊ ಇಲ್ಲೇ n e v divided by x ಅನ್ನೋಣ. ಸೊ ಇಲ್ಲಿ ಸೊ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ n equal to ಏನು ಬರಿಬೋದು? n equal to I into x divided by e into v ಅಂತ ಬರಿಬೋದು. ಸೊ ಈಗ ನಾವು ಬರೆಯೋಣ, ಇದು ಎಷ್ಟಿದೆ ಅಯ್ಯ? 1.6 into 10⁻⁻6 ಆಗಿದೆ. ಇದು 1 ಆಗಿದೆ. e ಎಷ್ಟಾಗಿದೆ? 1.6 into 10⁻⁹. v ಎಷ್ಟಿದೆ? 10⁻⁶ ಆಗಿದೆ. ಸೊ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡ್ರಿ. ಅಂದ್ರೇನು? ದೀಸ್ ಟು ಗೆಟ್ ಕ್ಯಾನ್ಸಲ್. ಇದು ಹೋಗುತ್ತೆ. ಇದು ಮೇಲ್ಗಡೆ ತಗೊಂಡ್ರೆ ಓಕೆ ಏನಾಗುತ್ತೆ? -6 -6 -12 ಆಗುತ್ತೆ. ಇದು 19 ಆಗುತ್ತೆ. ಹಾಗಾದರೆ ಇಲ್ಲಿ 10⁻⁹ ಒಂದು ಬಂತು, ಇದು 10⁻⁻12 ಒಂದು ಬಂತು. ಓಕೆ, ಸೊ 19 ಒಳಗಡೆ 12 ಹೋದರೆ ಎಷ್ಟಾಗುತ್ತೆ? 7 ಆಗುತ್ತೆ. ಸೊ n equal to 10⁻⁷. ಸೊ this one is the correct one. ಓಕೆ, ಸೊ ಇಲ್ಲಿ ಜಸ್ಟ್ ಪ್ರೀವಿಯಸ್ ಒಂದು ಎಕ್ಸಾಂಪಲ್ ಇತ್ತು ನೋಡಿ, ಅದು ಸಾಲ್ವ್ ಮಾಡಿಲ್ಲ. ಜಸ್ಟ್ ನೋಡಿ, ಈ ಎಕ್ಸಾಂಪಲ್ದಲ್ಲಿ ಫಸ್ಟ್ ಕ್ವಶನ್ ನೀವೇ ಮಾಡ್ರಿ ಅಂತ ಕೊಟ್ಟಿದ್ದೆ. ಆನ್ಸರ್ ಏನಾದರೂ ಗೊತ್ತಾಯ್ತಾ? ಸೊ ಜಸ್ಟ್ ನೋಡಿ, ಇಲ್ಲಿ ಕರೆಂಟ್ 3.2 ಮಿಲಿ ಇದೆ. ಮಿಲಿ ಮೀನ್ಸ್ 10⁻³ ಆಂಪಿಯರ್. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ per second ಕೇಳ್ಯಾರ. ಸೊ ಇಟ್ ಮೀನ್ಸ್ ಟೈಮಿಂಗ್ ಇಸ್ ಗಿವನ್ 1 second. ಸರಿನಾ? t is given 1. so this implies so n equal to same I into t divided by e. I ಎಷ್ಟು ಕೊಟ್ಟಾರ? 3.2 into 10⁻⁻3. ಇದಂತೂ 1 ಇದೆ. ಇದು 1.6 into 10⁻⁻19. ಇದು 2 ಆಗುತ್ತೆ. 16 2s are 32. ಇದು 10⁻⁹ ಪ್ಲಸ್ 19 ಒಳಗಡೆ 3 ಹೋದರೆ 16. ಓಕೆ, ಸೊ 2 into 10⁻�XVI is the number of electrons. ಸೊ ಇದು ಫಸ್ಟ್ ಆಪ್ಷನ್ is the correct one. ಓಕೆ, ಸೊ ಆಲ್ರೆಡಿ ಸೆಕೆಂಡ್ ಕ್ವಶನ್ ಆಗಿದೆ. ಸೊ try for this third question and we can discuss the solution for this question number 3 in the next video class. Okay, ಒಂದ್ಸಲ ಎಲ್ಲ ಸರಿಯಾಗಿ ನೋಡ್ಕೊಂಡ್ಬಿಡಿ. ಸೊ ಡೆಫಿನೆಟ್ಲಿ ವಿಲ್ ಗೆಟ್ ದ ಕ್ಲಿಯರ್ ಐಡಿಯಾ. Okay, thank you.